ಅಳಿ ಅಂದರೆ ಸಾನೇ ದಿನದ ಮ್ಯಾಗೆ ಮನೆಯವ್ರ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅನಿಸ್ತಾ ಇತ್ತಲ್ಲ. ಹೌದು ಎಲ್ಲ ನಮ್ಮವರದ್ಲೆ. ನೋಡ್ಕೋಬೇಡಿ ಅಳಿ ಅಂದರೆ ಡಿ ಸಿ ಮೇಡಮ್ ಎಲ್ಲಿ ಇರಲಿ ನಿಮ್ಮ ಸಾನೇ ತಿರುತಿ ಮಾಡ್ತಿರ್ತಾರೆ. ಅಯ್ಯೋ ಅಮ್ಮವ್ರೆ, ನೀವು ನಿಂತಿದ್ರಿ, ಬನ್ನಿ ಊಟ ಮಾಡಿ ಬನ್ನಿ. ಪರವಾಗಿಲ್ಲ ಪುಟ್ಟಕ್ಕ, ನೀವೆಲ್ಲರೂ ಊಟ ಮಾಡಿ, ನಂಗೆ ಹೊಸಿ ಕೆಲಸ ಐತೆ. ಏನು ಬಂಗಾರ, ನಮ್ಮನ್ನೆಲ್ಲ ಊಟ ಕೂರಿಸಿ ನೀನೆಲ್ಲ ಹೊಂಟೆ. ಹೇಳಿದ್ನಲ್ಲವ, ನಂಗೆ ಹೊಸಿ ಕೆಲಸ ಐತೆ. ಏನು ಕೆಲಸ ಅಂತ ಹೇಳುವ, ನಾನೇ ಹೋಗಿ ಮಾಡ್ಕೊಬರ್ತೀನಿ. ಬೇಡ ಮಗ, ಇದು ನಾನೇ ಮಾಡಬೇಕಾಗಿರೋ ಕೆಲಸ. ಇವತ್ತು ನನ್ನ ಸೊಸೆ ಹೆಸರಿನಾಗೆ ಆಶ್ರಮಗಳಲ್ಲಿ, ಅನಾಥಾಶ್ರಮಗಳಲ್ಲಿ ಅನ್ನ ಸಂತರ್ಪಣೆ ಮಾಡಿಕೊಂಡಿದ್ದೀನಿ. ಅದೆಲ್ಲ ಮುಗಿದ್ಮ್ಯಾಕೆ ನಾನು ಊಟ ಮಾಡೋದು. ಹಿಂಗೆ ಅಂತ ಹೇಳ್ದಿದ್ರೆ ನಾವೆಲ್ಲರೂ ನಿಮ್ಮ ಜೊತೆಗೆ ಬರ್ತಿದ್ವಲ್ಲ ಅತ್ತೆ. ಬ್ಯಾಡ ಕಣವ, ಇದನ್ನ ನಾನೇ ಆರಿಸ್ಕೊಂಡಿರೋದು, ನಾನೇ ಮಾಡಿ ಮುಗಿಸ್ತೀನಿ. ಅಮ್ಮವ್ರೆ, ನಾನಾದರೂ ನಿಮ್ಮ ಜೊತೆಗೆ ಬರೋನೇ. ಬ್ಯಾಡ ಪುಟ್ಟಕ್ಕ, ನೀವೆಲ್ರೂ ಊಟಕ್ಕೆ ಕುಂತಿದ್ದೀರಾ, ಆರಾಮಾಗಿ ಊಟ ಮಾಡಿ ನಾನು ಹೋಗಿ ಬರ್ತೀನಿ. ಅಮ್ಮವ್ರೆ, ಗಾಡಿ ರೆಡಿ ಇದೆ. ಬಂದೆ, ನಡಿಕೋದಂಡ. ಎಲ್ಲರೂ ಆರಾಮಾಗಿ ಊಟ ಮಾಡಿ. ಹಾಂ ಬಸ್ಸು, ಪುಟ್ಟಕ್ಕ, ಬುದ್ಧಿಯವ್ರಿಗೆ ದಾನ ಕೊಡೋದನ್ನು ಮರಿಬೇಡಿ. ಎಲ್ರೂ ಮಾಡ್ಕೊ ಬಸ್ಸು.